ಒಳ್ಳೆ ಮನೆ ಹಾಕಿದ್ರೆ ಸಾಕು ಊರಲ್ಲಿರೋರ್ದು ಎಲ್ಲಾ ಕಣ್ ಕೆಂಪಾಯ್ತದೆ. ನಾವು ಸುಳೆ ಮಗ ಹೆಂಗ್ ಉದ್ದಾರ ಅದ? ಅವ್ರವ್ರ ಮಕ್ಕಳುಗಳಷ್ಟೇ ಬೆಳಿಬೇಕಾ? ಬಡವ್ರ ಮಕ್ಕಳು ಬೆಳಿಲೇಬಾರ್ದ? ಸರಸ್ವತಿ ಪುತ್ರನಾದ್ರೆ ಲಕ್ಷ್ಮಿ ಆಟೋಮೆಟಿಕ್ಲಿ ಬರ್ತಾಳೆ ಮನೆಗೆ. ಲಕ್ಷ್ಮೀ ಪುತ್ರನಾದ್ರೆ ಸರಸ್ವತಿ ದೂರ ಉಳಿಬಹುದು ಒಂದೊಂದ್ಸಾರಿ. ಆ ಸರಸ್ವತಿ ಪುತ್ರರಾಗ್ತಕ್ಕಂತ ಪುತ್ರಿಯರಾಗ್ತಕ್ಕಂತ ವಾತಾವರಣ ಮನೆಯಲ್ಲಿರ್ಬೇಕು. ಮೈಸೂರು ಸಾಮ್ರಾಜ್ಯದೊಂದಿಗೆ ಮದಕರಿ ನಾಯಕರು ಜೊತೆ ಸೇರಿ ಮರಾಠರನ್ನ ಸೋಲಿಸಬೇಕಾದ್ರೆ ನಾಯಕರ ಪೌರುಷ ಹೇಗಿತ್ತು ಅಂದ್ರೆ, ಒಂದೊಂದು ರುಂಡಕ್ಕೆ ಒಂದೊಂದು ಚಿನ್ನದ ನಾಣ್ಯಗಳನ್ನ ಘೋಷಿಸ್ತಾರಂತೆ. ಎಷ್ಟೊಂದು ಪೌರುಷ ಇತ್ತು ಅಂತಂದ್ರೆ ಮದಕರಿ ನಾಯಕರ ಸೈನಿಕರಲ್ಲಿ ಈ ಎರಡು ಕೈಯಲ್ಲಿ ಮೂರು ರುಂಡಗಳು, ಹಲ್ಲಲ್ಲಿ ಕಚ್ಚಿ ಎರಡೆರಡು ತಲೆಗಳನ್ನು ತರ್ತಿದ್ರಂತೆ. ಸ್ವಾತಂತ್ರ್ಯ ಅಂದ್ರೆ ಕೇವಲ ರಾಜಕೀಯ ಸ್ವಾತಂತ್ರ್ಯ ಅಲ್ಲ. ಅಂದು ಖಡ್ಗ ಜಗತ್ತನ್ನಾಳ್ತಾ ಇದ್ರೆ ಇಂದು ಈ ಪೆನ್ನು ಜಗತ್ತನ್ನಾಳ್ತಾ ಇದೆ.